ನಮಸ್ತೆ ಗೆಳೆಯರೆ, ವರ್ಷದಿಂದ ವರ್ಷಕ್ಕೆ ಪ್ರೊ ಕಬಡ್ಡಿ ದೊಡ್ಡದಾಗುತ್ತಿದೆ. ಹಾಗೆ ಆಟಗಾರರಿಗೆ ದೊರೆಯುವ ಹಣವೂ ಹೆಚ್ಚಾಗುತ್ತಿದೆ. ಕಳೆದ ಸೀಸನ್ನಲ್ಲಿ 5 ಜನರು ಕೋಟ್ಯಾಧಿಪತಿಗಳಾಗಿದ್ದರೆ, ಮೊನ್ನೆ ನಡೆದ ಸೀಸನ್ 11ರ ಆಕ್ಷನ್ನಲ್ಲಿ ಬರೋಬ್ಬರಿ 8 ಜನ ಕೋಟಿ ರುಗಳನ್ನು ಜೇಬಿಗಿಳಿಸಿದ್ದಾರೆ. 11ನೇ ಸೀಸನ್ ಪ್ರೊ ಕಬಡ್ಡಿಯ ಟಾಪ್ 8 ದುಬಾರಿ ಆಟಗಾರರು ಯಾರು ಅಂತ ನೋಡೋಣ ಬನ್ನಿ. ಪ್ರಸ್ತುತ ನಡೆಯುತ್ತಿರುವ ಪ್ರೊ ಕಬಡ್ಡಿ ಲೀಗ್ ಹರಾಜಿನಲ್ಲಿ ಸಚಿನ್ ತನ್ವಾರ್ ಅವರು ಅತ್ಯಂತ ದುಬಾರಿ ಆಟಗಾರ ಎನಿಸಿಕೊಂಡಿದ್ದಾರೆ. 2 ದಿನಗಳ ಕಾಲ ನಡೆದ ಹರಾಜಿನ ಮೊದಲ ದಿನ ರಾಜಸ್ಥಾನ ಮೂಲದ ಸಚಿನ್ ತನ್ವಾರ್ ಅವರು 2.25 ಕೋಟಿ ರುಗಳನ್ನು ಪಡೆಯುವ ಮೂಲಕ ತಮಿಳು ಲಯನ್ಸ್ ತಂಡವನ್ನು ಸೇರ್ಪಡೆಯಾಗಿದ್ದರು. ಆ ಮೂಲಕ ಪ್ರೊ ಕಬಡ್ಡಿ ಇತಿಹಾಸದಲ್ಲೇ ಪವನ್ ಶರಾವತ್ ಬಳಿಕ 2ನೇ ಅತ್ಯಂತ ದುಬಾರಿ ಆಟಗಾರ ಎನಿಸಿಕೊಂಡಿದ್ದಾರೆ. ಹರಾಜಿನ ಮೊದಲ ದಿನ ಇರಾನ್ ಆಟಗಾರ ಮೊಹಮ್ಮದ್ ರೆಜಾ ಅವರು 2.07 ಕೋಟಿ ರುಗಳನ್ನು ಪಡೆದು ಹರಿಯಾಣ ಸ್ಟೀಲರ್ಸ್ ತಂಡಕ್ಕೆ ಸೇರ್ಪಡೆಯಾಗಿದ್ದರು. ಆ ಮೂಲಕ ಈ ಸೀಸನ್ನ ದುಬಾರಿ ಆಟಗಾರ ಎನಿಸಿಕೊಂಡಿದ್ದರು. ಆದರೆ ಕೆಲವೇ ನಿಮಿಷಗಳಲ್ಲಿ ಸಚಿನ್ ತನ್ವಾರ್ ಅವರು ಇರಾನ್ ಆಟಗಾರರನ್ನು ಹಿಂದಿಕ್ಕಿ 11ನೇ ಆವೃತ್ತಿಯ ಅತ್ಯಂತ ದುಬಾರಿ ಆಟಗಾರ ಎನಿಸಿಕೊಂಡರು. ಆದರೆ ಇಲ್ಲಿಯವರೆಗೂ ಪ್ರೊ ಕಬಡ್ಡಿ ಟೂರ್ನಿಯಲ್ಲಿ ಸತತ 2ನೇ ಬಾರಿ 2 ಕೋಟಿ ರುಗಳನ್ನು ಪಡೆದ ಅತ್ಯಂತ ದುಬಾರಿ ವಿದೇಶಿ ಆಟಗಾರ ಎಂಬ ದಾಖಲೆಯನ್ನು ಮೊಹಮ್ಮದ್ ರೆಜಾ ಬರೆದಿದ್ದಾರೆ. ಇವರಲ್ಲದೆ 1.97 ಕೋಟಿ ಪಡೆದು ಗುಜರಾತ್ ಜೈಂಟ್ಸ್ ತಂಡ ಸೇರಿದ ಗುಮಾನ್ ಸಿಂಗ್ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಬೆಂಗಳೂರಿನ ಹಳೆ ಹುಲಿ ಪವನ್ ಶರಾವತ್ 1.725 ಕೋಟಿ ಪಡೆದು 4ನೇ ಸ್ಥಾನದಲ್ಲಿರುವ ಮೂಲಕ ತೆಲುಗು ಟೈಟನ್ಸ್ ತಂಡವನ್ನು ಸೇರಿದ್ದಾರೆ. ಇನ್ನು ಬುಲ್ಸ್ನ ಬೆಂಕಿ ರೈಡರ್ ಭರತೂಡ 1.3 ಕೋಟಿ ಪಡೆಯುವ ಮೂಲಕ ಯುಪಿಯೋದಸ್ ತಂಡವನ್ನು ಸೇರಿ 5ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಬೆಂಗಳದ ಹುಲಿ ಮಣಿಂದರ್ ಸಿಂಗ್ 1.15 ಕೋಟಿ ಪಡೆಯುವ ಮೂಲಕ 6ನೇ ಸ್ಥಾನದಲ್ಲಿದ್ದಾರೆ. 1.10 ಕೋಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೇರಿದ ಅಜಿಂಕ್ಯ ಪವಾರ್ 7ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಡಿಫೆಂಡರ್ ಸುನಿಲ್ ಕುಮಾರ್ 1.01 ಕೋಟಿ ಪಡೆಯುವ ಮೂಲಕ ಯು ಮುಂಬಾ ತಂಡವನ್ನು ಸೇರಿ 8ನೇ ಸ್ಥಾನದಲ್ಲಿದ್ದಾರೆ. ಒಟ್ಟಾರೆ ಹರಾಜಿನಲ್ಲಿ ಕೋಟಿ ರುಗಳನ್ನು ಬಾಚಿರುವ ಆಟಗಾರರು ತಮ್ಮ ಆಟವನ್ನು ಅದೇ ರೀತಿ ಆಡಿದರೆ ಅಭಿಮಾನಿಗಳು ಮತ್ತು ತಂಡದ ಓನರ್ಗಳು ಇಬ್ಬರು ಫುಲ್ ಖುಷ್ ಆಗುವುದರಲ್ಲಿ ಡೌಟೇ ಇಲ್ಲ.